ಹರಿ ಓಂ ಎವ್ರಿವನ್. ನಮಗೆ ದಿನನಿತ್ಯ ಯೋಗಾಭ್ಯಾಸ ನಮ್ಮ ದೇಹಕ್ಕೆ ಹೇಗೆ ಮುಖ್ಯವೋ ಹಾಗೆಯೇ ನಮ್ಮ ಚರ್ಮದ ಆರೈಕೆಯೂ ಅಷ್ಟೇ ಮುಖ್ಯ. ಚರ್ಮದ ಆರೈಕೆ ಎಂದರೆ ಹೊರಗಡೆಯಿಂದ ಮುಖಕ್ಕೆ ಕ್ರೀಮ್ ಹಚ್ಚೋದು ಮತ್ತೆ ನಿನ್ನ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡೋದು ಒಂದೇ ಆಗಲ್ಲ. ಉತ್ತಮ ಆಹಾರ ತೆಗೆದುಕೊಳ್ಳುವುದು ಜೊತೆಗೆ ಸಾಕಷ್ಟು ನೀರು ಕುಡಿಯುವುದು ಎಲ್ಲ ನಾವು ನೋಡ್ಕೊಬೇಕು ಸರಿಯಾಗಿ. ಅದರ ಜೊತೆಗೆ ಮುಖಕ್ಕೆ ಎವ್ರಿಡೇ ಮಸಾಜ್ ಮಾಡುವುದರಿಂದ ರಿಂಕಲ್ಸ್ ಆಗೋದು, ಜೋತು ಬೀಳೋದು, ಏಜ್ ಆದಂಗೆ ಏನು ಮುಖದಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ, ಅದೆಲ್ಲ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಆದ್ರೆ ಎವ್ರಿಡೇ ಅದನ್ನ ನಾವು ಫಾಲೋ ಮಾಡಬೇಕು. ಇವತ್ತು ನಾವು ಮುಖದ ಮಸಾಜಿನ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಯಾವ್ದಾದ್ರು ಫೇಸ್ ಕ್ರೀಮ್ ಅಥವಾ ಕೋಕೋನಟ್ ಆಯಿಲ್ ಅನ್ನ ನಿಮ್ಮ ಮುಖ ಮತ್ತು ಕುತ್ತಿಗೆಯ ಭಾಗಕ್ಕೆ ಚೆನ್ನಾಗಿ ಹಚ್ಕೊಬೇಕು. ಫಸ್ಟ್ ಕೈಗೂ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಫಿಂಗರಿನ ಮೂಲಕನೇ ನೀವು ಮನೆಯಲ್ಲೇ ಮಸಾಜ್ ಮಾಡ್ಕೊಬಹುದು. ನಿಮಗೆ ಮಸಾಜ್ ಮಾಡಕ್ಕೆ ಬೇರೆ ಯಾರು ಬೇಕು, ಪಾರ್ಲರಿಗೆ ಹೋಗ್ಬೇಕು ಅಂತ ಏನೂ ಇಲ್ಲ. ನಿಮ್ಮ ತೋರು ಬೆರಳು ಮತ್ತು ಮಧ್ಯ ಬೆರಳನ್ನ ಮಡಚಿಕೊಂಡು ನಿಮ್ಮ ಜಾ ಲೈನ್ ಅನ್ನ ಈ ತರ ಮಸಾಜ್ ಮಾಡಿ ಕಿವಿವರೆಗೆ ಎಳೆದುಕೊಂಡು ಹೋಗ್ಬೇಕು. ಅದು ಸ್ಕಿನ್ ಅನ್ನ ಅಪ್ವರ್ಡ್ ಈ ತರ ಒಂದು 10 ಟೈಮ್ಸ್ ಈ ತರ ಮಾಡ್ಕೊಂಡು, ಆಮೇಲೆ ಎಲ್ಲಾ ಫಿಂಗರ್ಸ್ ಗಳನ್ನು ಮುಡ್ಚಿಕೊಂಡು ನಿಮ್ಮ ಬೆರಳಿನ ಭಾಗದಿಂದ ಈ ತರ ಅಪ್ವರ್ಡ್ ನಿಮ್ಮ ಸ್ಕಿನ್ ಅನ್ನ ಅಪ್ವರ್ಡ್ ಎಳ್ಕೊಂಡೋಗಿ ಕಿವಿಯವರೆಗೆ ತಗೊಂಡು ಹೋಗಿ ಅದನ್ನ ಬಿಡ್ಬೇಕು. ಇದನ್ನು ಅಷ್ಟೇ ಒಂದು 10 ಟೈಮ್ಸ್ ನೀವು ಮಾಡ್ಬೇಕಾಗುತ್ತೆ. ಮತ್ತೆ ಬೆರಳುಗಳನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ನಿಮ್ಮ ಐಬ್ರೋದ ಹತ್ರ ಈ ತರ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನ ಎಳೆದುಕೊಂಡು ಹೋಗಿ ನಿಮ್ಮ ತಲೆಯ ಭಾಗದವರೆಗೆ ತಗೊಂಡು ಹೋಗಿ ಜಾಯಿನ್ ಮಾಡಬೇಕು. ಇದನ್ನು ಅಷ್ಟೇ ಒಂದು 10 ಸಾರಿ ಮಾಡಿದ್ರೆ ಸಾಕಾಗತ್ತೆ. ಆಮೇಲೆ ನಿಮ್ಮ ಹಣೆಯ ಭಾಗ, ನಿಮ್ಮ ಬೆರಳುಗಳನ್ನು ಮಡಚಿಕೊಂಡು ನಿಮ್ಮ ಹಣೆಯನ್ನ ಅಪ್ವರ್ಡ್ ನೀವು ತಿಕ್ಬೇಕು. ಆಮೇಲೆ ಸೈಡ್ ಈ ತರ ಬೆರಳುಗಳ ಮೂಲಕ ಸ್ವಲ್ಪ ಪ್ರೆಷರ್ ಹಾಕಿ ಮಸಾಜ್ ಮಾಡಬೇಕು. ಆಮೇಲೆ ನೋಸ್, ನಿಮ್ಮ ಮೂಗನ್ನ ಈ ತರ ಚೆನ್ನಾಗಿ ತಿಕ್ಬೇಕು. ಸ್ಕಿನ್ ಅನ್ನೆಲ್ಲ ಅಪ್ವರ್ಡ್ ತಲೆಯವರೆಗೆ ತಗೊಂಡು ಹೋಗಿ ಬಿಡೋದು. ಆಮೇಲೆ ನೆಕ್ಕನ್ನು ಅಷ್ಟೇ ನೀವು ಬೆರಳುಗಳನ್ನು ಮಡಿಸ್ಕೊಂಡು ಚೆನ್ನಾಗಿ ಅಪ್ವರ್ಡ್ ತಿಕ್ಕಿ ಆಮೇಲೆ ಸೈಡಿಂದ ಹಿಂದೆ ತಗೊಂಡು ಹೋಗಿ ಬಿಡ್ಬೇಕು. ಸ್ಕಿನ್ ಅನ್ನ ಫುಲ್ಲು ಪ್ರೆಷರ್ ಹಾಕಿ ಎಳಿಬೇಕು ಸ್ಕಿನ್. ಇದನ್ನು ಅಷ್ಟೇ ನೀವೊಂದು 10 ಟೈಮ್ಸ್ ಮಾಡಿದ್ರೆ ಸಾಕಾಗತ್ತೆ. ಈ ತರ ಚೆನ್ನಾಗಿ ತಿಕ್ಬೇಕು. ನಿಮ್ಮ ಹತ್ರ ಏನಾದ್ರು ಮಸಾಜರ್ ಇದೆ ಅಂದ್ರೂ ನೀವು ಅದರಲ್ಲೂ ಈಸಿಯಾಗಿ ಮಾಡ್ಕೊಬಹುದು. ಮಸಾಜರಿನ ಅವಶ್ಯಕತೆ ಇರಲ್ಲ, ನಿಮ್ ಫಿಂಗರ್ ಇಂದಾನೇ ನೀವು ಮಾಡ್ಬೋದು. ಸೇಮ್ ಫಿಂಗರ್ ಇಂದ ನೀವು ಯಾವ ತರ ಮಸಾಜ್ ಮಾಡ್ತೀರೋ ಅದೇ ತರ ನೀವು ಮಸಾಜರಲ್ಲೂ ಮಾಡ್ಬೋದು. ಈ ಫೇಸ್ ಮಸಾಜು ಯೋಗ ತರನೇ ಎವ್ರಿಡೇ ನೀವು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆದ್ರೂ ಅದು ಮಾಡ್ಕೊಂಡ್ರೆ ಮಾತ್ರ ಅದು ಹೆಲ್ಪ್ ಆಗತ್ತೆ. ಎಲ್ಲೋ ವೀಕಲ್ಲಿ ಒಂದ್ಸರಿ ಮಂತಲ್ಲಿ ಒಂದ್ಸರಿ ಎಲ್ಲ ಮಾಡಿದ್ರೆ ನಿಮ್ಗೆ ಅದರದ್ದು ಡಿಫರೆನ್ಸ್ ಗೊತ್ತಾಗಲ್ಲ. ಎವ್ರಿಡೇ ನಿಮ್ಮದು ಅದು ರುಟೀನ್ ಆಗ್ಬೇಕು. ಈಗ ಹೆಂಗೆ ನಾವು ಬ್ರಷ್ ಮಾಡ್ಕೊಂತೀವೋ, ಹೆಂಗೆ ಊಟ ಮಾಡ್ತೀವೋ ಅದೇ ತರ ನಮ್ದು ರುಟೀನ್ ಅಲ್ಲಿ ಇದು ನಾವು ಅಳವಡಿಸ್ಕೊಂಡ್ರೆ ನಮಗದು ಲಾಂಗ್ ಟರ್ಮ್ ಅಲ್ಲಿ ಹೆಲ್ಪ್ ಆಗುತ್ತೆ. 1 or 2 ಡೇಸ್ ಅಲ್ಲಿ ಏನು ಡಿಫರೆನ್ಸ್ ಗೊತ್ತಾಗಲ್ಲ. 1 or 2 ಡೇಸ್ ಅಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ರಿಲ್ಯಾಕ್ಸ್ ಫೀಲ್ ಆಗತ್ತೆ ಬಿಟ್ರೆ ತುಂಬಾ ಸ್ಕಿನ್ ಅಲ್ಲಿ ಏನು ಡಿಫರೆನ್ಸ್ ಗೊತ್ತಾಗಲ್ಲ. ಅದಕ್ಕೆ ನೀವು ಎವ್ರಿಡೇ ನಿಮ್ ರುಟೀನ್ ಅಲ್ಲಿ ಈ ತರ ಮಸಾಜ್ ಅನ್ನ ಈಸಿಯಾಗಿ ಸಿಂಪಲ್ ಆಗಿ ಮಾಡ್ಕೊಬಹುದು. ಆಮೇಲೆ ಎಂಡ್ ಅಲ್ಲಿ ಐ ಅನ್ನ ಮಸಾಜ್ ಮಾಡ್ಕೊಬೇಕು. ಕ್ಲಾಕ್ ವೈಸ್ ಒಂದು 10 ಟೈಮ್ಸ್, ಆಂಟಿ ಕ್ಲಾಕ್ ವೈಸ್. ನಿಮ್ಮ ಐಸ್ ಅನ್ನ ಕ್ಲೋಸ್ ಮಾಡ್ಕೊಂಡು ತುಂಬಾ ಪ್ರೆಷರ್ ಹಾಕೋದೆಲ್ಲ ಬೇಡ. ಐಸ್ ಮೇಲೆ ಲೈಟ್ ಆಗಿ ಸ್ಲೋಲಿ ನಿಮ್ಮ ಐಸ್ ಅನ್ನ ಸುತ್ತ ಈ ತರ ಮಸಾಜ್ ಮಾಡ್ಕೊಂಡ್ರೆ ಐಸಿಗೂ ರಿಲ್ಯಾಕ್ಸ್ ಆಗತ್ತೆ. ಮತ್ತೆ ಐಸಿನ ಸುತ್ತ, ಕಣ್ಣಿನ ಸುತ್ತ ನಮ್ಮ ಚರ್ಮಗಳು ಏನು ರಿಂಕಲ್ಸ್ ಆಗಿರೋದು, ಜೋತ್ ಬೀಳೋದು ಆ ತರ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದ್ರೆ ಅದನ್ನು ರೆಡ್ಯೂಸ್ ಮಾಡ್ಕೊಬಹುದು. ಸೊ ಎವ್ರಿಡೇ ನೀವು ಈ ತರ ಫಾಲೋ ಮಾಡೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಇನ್ಫಾರ್ಮೇಶನ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.